ಕೇವಲ ಮನಸ್ಸಲ್ಲಿ ಹಿಂಸೆ ಕಲಿಸ್ಕೊಂಡ್ರು ಅದು ಕೂಡ ಮಹಾಪಾಪ ಅಂತ ಸಾರಿದ, ಸಾಕ್ಷಾತ್ ಯಮನಂತಿದ್ದ ರಾಜನನ್ನೇ ಬದಲಾಯಿಸಿದ ಇಬ್ಬರು ಮುಗ್ಧ ಮಕ್ಕಳು ಅಭಯರುಚಿ ಅಭಯಮತಿ. ಇವರ ಒಂದು ರೋಚಕ ಕತೆ ಈಗ ಹೇಳ್ತೀನಿ. ಸಂಕಲ್ಪ ಹಿಂಸೆಯೂ ಮಹಾಪಾಪ ಅಂದರೆ ಕ್ರಿಯೆಯಲ್ಲಿ ಮಾತ್ರವಲ್ಲ, ಮನಸ್ಸಲ್ಲಿ ಹಿಂಸೆ ಕಲ್ಪಿಸ್ಕೊಂಡ್ರೂ ಸಹ ಅದು ಪಾಪನೇ ಅನ್ನೋ ಜೈನ ಧರ್ಮದ ಶ್ರೇಷ್ಠ ತತ್ವನ ಸಾರೋ ಕಥೆ ಇದು. ಅಯೋಧ್ಯ ದೇಶದಲ್ಲಿ ರಾಜಪುರ ಎಂಬ ಒಂದು ಊರು. ಸಕಲ ಸಂಪತ್ತಿಗೂ ಅದು ಹೆಸರಾಗಿತ್ತು. ಊರನ್ನು ಆಳ್ತಾ ಇದ್ದವನು ರಾಜ ಮಾರಿದತ್ತ. ಆ ಊರಿನ ದಕ್ಷಿಣ ದಿಕ್ಕಲ್ಲಿ ಮೂಕ ಪ್ರಾಣಿಗಳನ್ನು ಬಲಿ ಕೊಟ್ಟರೆ ಮಾತ್ರ ಖುಷಿ ಪಡೋ ಚಂಡಮಾರಿ ದೇವಿಯ ಗುಡಿ ಇತ್ತು. ಆದರೆ ಊರ ಆಚೆ ಇದ್ದ ಉದ್ಯಾನವನದಲ್ಲಿ ತುಂಬಾನೇ ಶಾಂತಿಯ ವಾತಾವರಣ ಇತ್ತು. ಅಲ್ಲಿ ಸುದತ್ತಾಚಾರ್ಯರು ತಮ್ಮ 500 ಜನ ಮುನಿಗಳ ಜೊತೆ ತಪಸ್ಸು ಮಾಡ್ತಾ ಇದ್ರು. ಆದರೆ ಊರೊಳಗಿದ್ದ ಮಾರಿಗುಡಿ ಸುತ್ತಮುತ್ತ ಮಾತ್ರ ಹಸಿದುಕೊಂಡು ಬಂದಿರೋ ಯಮಧರ್ಮನ ಅಡುಗೆ ಮನೆಯಂತೆ ಅದು ಭಯಾನಕವಾಗಿತ್ತು. ಚೈತ್ರ ಮಾಸ ಬಂತು, ಜೊತೆಗೆ ಜಾತ್ರೆಯ ಸಂಭ್ರಮ ಶುರುವಾಯಿತು. ಆದರೆ ಆ ವಸಂತದಲ್ಲಿ ಆ ಪ್ರಕೃತಿಯಲ್ಲಿ ಸೌಂದರ್ಯಕ್ಕಿಂತ ಕ್ರೌರ್ಯವೇ ಎದ್ದು ಕಾಣ್ತಾ ಇತ್ತು. ಪ್ರಕೃತಿ ಶಿಶಿರ ಋತುನ ಹಿಡಿದು ಮಾರಿಗೆ ಬಲಿ ಕೊಟ್ಟಿತೋ ಅನ್ನೋ ಹಾಗೆ ವಸಂತ ಋತು ಬಂದಿತ್ತು. ಹೂ ಬಿಟ್ಟಿದ್ದ ಮಾವಿನ ಮರದ ಕೆಳಗೆ ಉದುರಿ ಬಿದ್ದಿದ್ದ ಕೆಂಪು ಮುತ್ತುಗದ ಮೊಗ್ಗುಗಳು ಹೇಗಿತ್ತು ಅಂದರೆ ಬಲಿ ಕೊಡುವಾಗ ಕತ್ತರಿಸಿ ಹಾಕಿರೋ ಮಾಂಸದ ತುಂಡುಗಳ ಥರ ಕಾಣಿಸ್ತಾ ಇತ್ತು. ಕೋಗಿಲೆ ಹಿಂಪಾಗಿ ಕೂಗ್ತಾ ಇದ್ರು. ಅದು ನಡೀತಾ ಇದ್ದ ಆ ಹಿಂಸೆಯನ್ನು ನೋಡಿ ಅದು ಅಣಗಿಸೋ ಥರ ಕೇಳ್ತಾ ಇತ್ತು. ದೇವಿಯ ಜಾತ್ರೆಯಲ್ಲಿ ಸೇರಿದ್ದ ಮಾರಿದತ್ತ ಹಾಗೂ ಊರ ಜನರ ಭಕ್ತಿ ಸಂಪೂರ್ಣವಾಗಿ ರಕ್ತಸಿಕ್ತವಾಗಿತ್ತು. ಲೆಕ್ಕಕ್ಕೆ ಸಿಗದಷ್ಟು ಪ್ರಾಣಿಗಳನ್ನ ದೇವಿಗೆ ಬಲಿ ಕೊಡೋಕ್ಕೆ ಜನರೆಲ್ಲ ಕತ್ತಿ ಹಿಡ್ಕೊಂಡು ರಂಗಮಂಟಪದಲ್ಲಿ ಸೇರಿದ್ರು. ಅದೇ ಹೊತ್ತಿಗೆ ಪದ್ಧತಿ ಪ್ರಕಾರ ನಡೀಲಿಲ್ಲ ಅಂತಂದ್ರೆ ದೇವಿಯಲ್ಲಿ ಕೋಪಗೊಳ್ತಾಳೋ ಅನ್ನೋ ಭಯ ಮಾರಿದತ್ತನಿಗೆ ಶುರುವಾಯಿತು. ಕೂಡಲೇ ಒಂದು ಎಳೆಯ ವಯಸ್ಸಿನ ಮಕ್ಕಳ ಜೋಡಿನ ಬಲಿ ಕೊಡೋಕ್ಕೆ ಹಿಡ್ಕೊಂಡು ಬನ್ನಿ ಅಂತ ಚಂಡಕರ್ಮ ಅನ್ನೋ ಕ್ರೂರ ತಳವಾರನಿಗೆ ಆಜ್ಞೆ ಮಾಡ್ತಾನೆ. ಇದೇ ಟೈಮಲ್ಲಿ ಆ ಶಾಂತ ಪರಿಸರದಲ್ಲಿದ್ದ ಸುದತ್ತಾಚಾರ್ಯರು ತಮ್ಮ ಎಳೆಯ ಶಿಷ್ಯರಾದ ಅಭಯರುಚಿ ಮತ್ತು ಅಭಯಮತಿ ಅನ್ನೋ ಅಣ್ಣ ತಂಗಿನ ಚೆರಿಗೆಗೆ ಅಂದರೆ ಭಿಕ್ಷೆ ತರೋಕ್ಕೆ ಊರ ಕಡೆ ಕಳಿಸ್ತಾರೆ. ಊರಿಗೆ ಭಿಕ್ಷೆಗೆ ಬಂದ ಆ ಎಳೆಯ ಮಕ್ಕಳನ್ನ ಚಂಡಕರ್ಮ ನೋಡ್ತಾನೆ. ಕಾಡಲ್ಲಿ ಹುಲಿ ಮುಗ್ಧ ಜಿಂಕೆ ಮರಿಗಳನ್ನು ಎರಗಿ ಹಿಡಿಯೋ ಹಾಗೆ ಬಲವಂತವಾಗಿ ಅವರನ್ನ ಕಟ್ಟಿ ಹಾಕಿ ಮಾರಿಗುಡಿಗೆ ಎಳೆದುಕೊಂಡು ಬರ್ತಾನೆ. ಸಾವು ಕಣ್ಣೆದುರಿಗೆ ಬಂದಾಗ ಈ ಅಣ್ಣ ತಂಗಿ ಒಬ್ಬರಿಗೊಬ್ಬರು ಸಮಾಧಾನ ಮಾಡಿಕೊಂಡ ರೀತಿ ನಿಜಕ್ಕೂ ಎಂಥವರ ಕರುಳು ಕಿತ್ತು ಬರೋ ಹಾಗಿದೆ. ತಾಯೇ, ಸಾವಿಗೆ ಹೆದರಬೇಡ, ನಿಯತಿಯನಾರು ಮೀರಿದ ಪರ್, ವಿಧಿಯ ನಿಯಮ ಯಾರು ಮೀರಕ್ಕಾಗಲ್ಲ, ಕಷ್ಟಗಳನ್ನು ಸಹಿಸಿಕೊಳ್ಳೋದೇ ನಿಜವಾದ ತಪಸ್ಸು ಅಂತ ಅಣ್ಣ ಧೈರ್ಯ ತುಂಬುತ್ತಾನೆ. ಆಗ ತಂಗಿ ಅಭಯಮತಿ ಮಾಡ್ದುದಂ ನಾ ಉಣ್ಣದೇ ಪೊಕುಮೆ ಅಂತ ಒಂದು ಬಹಳ ಆಳವಾದ ಮಾತನ್ನ ಹೇಳ್ತಾಳೆ. ಅಂದರೆ ಇಂದಿನ ಜನ್ಮದ ಕರ್ಮಫಲಗಳನ್ನು ಅನುಭವಿಸದೇ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ದಿನಾ ಒಂದಲ್ಲ ಒಂದು ಅಪಾಯಕ್ಕೆ ಸಿಕ್ಕಿ ಹಾಕಿಕೊಳ್ಳೋ ಈ ಅಶಾಶ್ವತವಾದ ದೇಹದಲ್ಲಿ ಸುಖ ಹುಡುಕೋದು ಅಂದರೆ ಕಲ್ಲಿನ ಬೋಳುಗುಡ್ಡದಲ್ಲಿ ಮಾಗಿದ ಮಾದಳದ ಹಣ್ಣು ಹುಡುಕಿದಷ್ಟೇ ವ್ಯರ್ಥ ಅಂತ ಹೇಳ್ತಾ ಸಾವನ್ನ ಯಾವುದೇ ಅಂಜಿಕೆ ಇಲ್ಲದೆ ಸ್ವಾಗತ ಮಾಡ್ತಾನೆ. ಮಾರಿಗುಡಿಯ ಒಳಗೆ ಸಾಕ್ಷಾತ್ ಯಮನ ಥರ ಕತ್ತಿ ಹಿಡ್ಕೊಂಡು ನಿಂತಿದ್ದ ಮಾರಿದತ್ತನ ನೋಡಿಯೂ ಈ ಮಕ್ಕಳು ಚೂರು ಕೂಡ ಹೆದರಲ್ಲ. ಬದಲಾಗಿ ರಾಜನಿಗೆ ಆಶೀರ್ವಾದ ಮಾಡೋ ಅಂತ ಹೇಳಿದಾಗ ಅಭಯರುಚಿ ನಿರ್ಮಲ ಧರ್ಮದಿಂದೇ ಪಾಲಿಸುವುದರೆಯಂ ಅಂತ ಹಾರೈಸ್ತಾನೆ. ಅಂದರೆ ಹಿಂಸೆ, ಬಲಿ, ಕ್ರೌರ್ಯ ತುಂಬಿರೋ ಅಧರ್ಮದ ದಾರಿ ಬಿಟ್ಟು ಅಹಿಂಸೆ ಮತ್ತು ದಯೆ ಇರೋ ಶುದ್ಧವಾದ ಧರ್ಮದಿಂದ ನಾಡನ್ನ ಆಳು ಅನ್ನೋದು ಈ ಮಾತಿನ ಅರ್ಥ ಆಗಿತ್ತು. ನಡುಕ ಹುಟ್ಟಿಸೋ ಆ ಭೈರವನಂತ ದೇವಿಯ ಮುಂದೆಯೂ ಚೂರು ಹೆದರದೆ ನಿಂತ ಈ ಮಕ್ಕಳ ತೇಜಸ್ಸು ಮತ್ತು ಧೈರ್ಯ ನೋಡಿ ಮಾರಿದತ್ತ ಬೆರಗಾಗಿ ಬಿಡ್ತಾನೆ. ನೀವು ಯಾರು ಅಂತ ಅವನು ಕೇಳಿದಾಗ ಗುಣವಂತರ ಗುಣಗಳು ವಿಕಲ ಹೃದಯದವರಿಗೆ ಅರ್ಥ ಆಗಲ್ಲ, ಕನ್ನಡಿಯ ಮೇಲೆ ತುಪ್ಪ ಸವರಿದರೆ ಅದರಲ್ಲಿ ಮುಖ ನೋಡೋಕ್ಕಾಗತ್ತಾ ಅಂತ ಅಭಯರುಚಿ ಖಡಕ್ಕಾಗಿ ಉತ್ತರ ಕೊಡ್ತಾನೆ. ಕಡೆಗೆ ಈ ಎಳೆಯ ಮಕ್ಕಳ ನಿರ್ಮಲ ಚಾರಿತ್ರ್ಯ ಮತ್ತು ಅಹಿಂಸಾ ತತ್ವದ ತೇಜಸ್ಸು ಮಾರಿದತ್ತನ ಮನಸ್ಸಿನಲ್ಲಿದ್ದ ಪಾಪದ ಕತ್ತಲೆಯನ್ನು ಚಂದ್ರನ ಬೆಳಕಿನ ಹಾಗೆ ಕರಗಿಸ್ಬಿಡುತ್ತೆ. ಅಭಯರುಚಿ ತಮ್ಮ ಹಿಂದಿನ ಜನ್ಮದ ಕಥೆಯನ್ನು ಹೇಳಿದಾಗ ರಾಜನ ಮನಸ್ಸಲ್ಲಿ ದಯೆ, ಕರುಣೆ ಹುಟ್ಟಿ ಅವನು ಹಿಂಸೆಯನ್ನು ಶಾಶ್ವತವಾಗಿ ಬಿಟ್ಟುಬಿಡ್ತಾನೆ. ಹೀಗೆ ಚೆರಿಗೆಗೆ ಅಂತ ಹೊರಟಿದ್ದ ಮುಗ್ಧ ಮಕ್ಕಳಿಗೆ ಬಂದೊದಗಿದ ಪ್ರಾಣ ಸಂಕಟ ಅವರ ಅಹಿಂಸಾ ಬಲದಿಂದಲೇ ಪರಿಹಾರ ಆಗುತ್ತೆ. ಜೊತೆಗೆ ಧರ್ಮ ಹಾಗೂ ಅಧರ್ಮಗಳ ನಡುವಿನ ಕಾದಾಟದಲ್ಲಿ
ಅಹಿಂಸೆಗೆ ಯಾವಾಗಲೂ ಅಂತಿಮ ಗೆಲುವು ಸಿಗುತ್ತೆ ಅನ್ನೋ ಸತ್ಯ ಸಾಬೀತಾಗತ್ತೆ.